ಬುರುಡೆ ಪ್ರಕರಣ ಕ್ಲೋಸ್ ಆಗಲಿದೆಯಾ SIT ಅನ್ನೋ ಪ್ರಶ್ನೆ ಈಗ ಹುಟ್ಟುತ್ತಾ ಇದೆ. ಧರ್ಮಸ್ಥಳದಲ್ಲಿ ಬುರುಡೆ ಪ್ರಕರಣ ಇತ್ತು, ನೂರಾರು ಬುರುಡೆಗಳು ಇದೆ, ನೂರಾರು ಶವಗಳನ್ನು ನಾನು ಹೂತಿದ್ದೇನೆ ಅಂತ ಚಿನ್ನಯ್ಯ ಬಂದು ಸ್ಟೇಟ್ಮೆಂಟ್ನ ಮಾಡಿದ ರಾಜ್ಯ ಸರ್ಕಾರ ಪ್ರಕರಣವನ್ನು SITಗೆ ಕೊಟ್ಟಿತ್ತಲ್ಲ, ಈಗ SITನೇ ಕ್ಲೋಸ್ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ. ಮತ್ತೊಂದು ತನಿಖೆ ಏಜೆನ್ಸಿಗೆ ಬುರುಡೆ ತನಿಖೆ ಜವಾಬ್ದಾರಿಯನ್ನು ನೀಡ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ SIT ಭವಿಷ್ಯ ಕೂಡ ತೀರ್ಮಾನ ಆಗುತ್ತೆ. CM ಜೊತೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ 20 ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ SIT ಕ್ಲೋಸ್ ಬಗ್ಗೆನೂ ಕೂಡ ಇದೇ ಸಂದರ್ಭದಲ್ಲಿ ಚರ್ಚೆ ಆಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜುನಾಥ್, SIT ಕ್ಲೋಸ್ ಆಗುತ್ತಾ? ಮತ್ತೊಂದು ತನಿಖಾ ಏಜೆನ್ಸಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಪೂರ್ವಭಾವಿಯಾದಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಧುಸೂದನ್, ಏನು ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಈಗಾಗಲೇ SIT ರಚನೆ ಮಾಡಿತ್ತು. ಮತ್ತೆ SIT ಕೂಡ ಕಳೆದ 2 ತಿಂಗಳಿಂದ ಕೂಡ ತನಿಖೆ ಮಾಡ್ತಿರುವಂತದ್ದು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಏನು PIL ಸುಪ್ರೀಂ ಕೋರ್ಟ್ ನಲ್ಲಿ PIL ವಜಾಗೊಳಿಸಿತ್ತು. ಈ ಸಂದರ್ಭದಲ್ಲಿ ಏನು ಈ ಒಂದು ವಿಚಾರವನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿತ್ತು. ಅಧಿಕಾರಿಗಳಿಂದ ಕೂಡ ಮಾಹಿತಿ ಪಡೆದುಕೊಟ್ಟು, ಜೊತೆಗೆ CM ಮತ್ತೆ ಪರಮೇಶ್ವರ್ ಅವರು ಕೂಡ ಸಾಕಷ್ಟು ಚರ್ಚೆ ನಡೆಸಿದ್ರು. ಇದೇ ಸಂದರ್ಭದಲ್ಲಿ SIT ಕ್ಲೋಸ್ ಮಾಡಿ ಮತ್ತೊಂದು ತನಿಖಾ ತಂಡ ಅಂದ್ರೆ ಒಂದು CIDಗೆ ಈ ಒಂದು ಪ್ರಕರಣವನ್ನು ಕೊಡಬೇಕು ಅನ್ನೋ ಒಂದು ಬಗ್ಗೆ ಸಾಕಷ್ಟು ಗಂಭೀರವಾದಂತಹ ಚರ್ಚೆಯನ್ನ ನಿನ್ನೆ CM ಸಿದ್ದರಾಮಯ್ಯ ಜೊತೆಗೆ ಪರಮೇಶ್ವರ್ ಅವರು ಚರ್ಚೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಪ್ರಮುಖವಾಗಿ ಈ ಒಂದು SIT ಏನಕ್ಕಂದ್ರೆ SITಯಲ್ಲಿ ಸಾಕಷ್ಟು ತನಿಖೆ ಆಗಿದೆ. ಆದ್ರೆ ಮತ್ತೊಂದು ತನಿಖಾ ಏಜೆನ್ಸಿ ಬೇಡ, ಇರುವಂತಹ ತನಿಖಾ ಏಜೆನ್ಸಿಯಲ್ಲೇ ಈ ಒಂದು ಪ್ರಕರಣವನ್ನ ತನಿಖೆ ಮಾಡೋದು ಸೂಕ್ತ ಅನ್ನೋ ಒಂದು ಅಭಿಪ್ರಾಯಕ್ಕೆ ಈಗ ಸರ್ಕಾರ ಬಂದಿದೆ. ಹಾಗಾಗಿ ನಿನ್ನೆ CM ಸಿದ್ದರಾಮಯ್ಯ ಜೊತೆಗೆ ಪರಮೇಶ್ವರ್ ಅವರು ಸುದೀರ್ಘವಾಗಿ ಚರ್ಚೆ ಮಾಡಿ ಮತ್ತೆ ಮಹಂತಿ ಅವರಿಂದ ಕೂಡ ಮಾಹಿತಿಯನ್ನು ಪಡೆದುಕೊಂಡು ಈ ಮುಂದಿನ ಕ್ಯಾಬಿನೆಟ್ ನಲ್ಲಿ ಈ ಒಂದು ವಿಚಾರವನ್ನು ತಂದು ಚರ್ಚೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ CM ಸಿದ್ದರಾಮಯ್ಯ ಅವರು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಯಾಕಂದ್ರೆ ಈಗಾಗಲೇ SIT ಏನು ಮೂಲಭೂತ ಸೌಕರ್ಯಗಳನ್ನು ಕೊಡಲಾಗಿದೆ, ಅದೇ ಸೌಕರ್ಯಗಳನ್ನ ಬಳಸಿಕೊಂಡು SIT ಅಂದ್ರೆ CIDಗೆ ಕೊಟ್ರೆ CID ಕೂಡ ಅವರ ಪ್ರಕರಣವನ್ನು ತನಿಖೆ ಮಾಡಿ ಮುಂದುವರಿಸಲಿ ಅನ್ನೋದು ಸರ್ಕಾರದ ನಿಲುವಾಗಿರುವಂತದ್ದು. ಹಾಗಾಗಿ ಮುಂದಿನ ಕ್ಯಾಬಿನೆಟ್ ನಲ್ಲಿ ಈ ಒಂದು ವಿಚಾರವನ್ನು ಚರ್ಚೆ ಮಾಡಿ ಸಚಿವರ ಅಭಿಪ್ರಾಯವನ್ನು ತೆಗೆದುಕೊಂಡು ಈ ಒಂದು ತೀರ್ಮಾನವನ್ನ ಅಂತಿಮಗೊಳಿಸುವ ಸಾಧ್ಯತೆ ಇರುವಂತದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.